ಗಬ್ಬೂರು ಹೋಬಳಿ ವ್ಯಾಪ್ತಿಯ ಹೊನ್ನಟಗಿ ಗ್ರಾಮದಿಂದ ಗೂಗಲ್ಗೆ ಸಂಪರ್ಕಿಸುವ 3.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ವರ್ಷ ಕಳೆಯುತ್ತಾ ಬಂದರೂ ಪೂರ್ಣಗೊಳಿಸದೆ ಅರೆಬರೆ ಕಾಮಗಾರಿ ಕೈಗೊಂಡಿದ್ದು, ಕೂಡಲೇ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಎಂಆರ್ಎಚ್ಎಸ್ ತಾಲೂಕು ಅಧ್ಯಕ್ಷರಾದ ಶಾಂತಕುಮಾರ ಹೊನ್ನಟಗಿ ಆಗ್ರಹಿಸಿದರು. ಅವರಿಂದು ಮಾತನಾಡಿ ಅಕ್ಟೋಬರ್ 9, 2025ರಂದು ಶಾಸಕಿ ಕರೆಮ್ಮ ಜಿ ನಾಯ್ಕ ಅವರು ರಸ್ತೆ ಸುಧಾರಣೆ ಹಾಗೂ ಡಾಂಬರೀಕರಣಕ್ಕಾಗಿ ಸರ್ಕಾರದಿಂದ 5,55 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಉದ್ಘಾಟಿಸಿದರು. ಕಾಮಗಾರಿ ಆರಂಭಗೊಂಡು ಈಗಾಗಲೇ 1 ವರ್ಷ ಕಳೆದರೂ ಸಹ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದಾಗಿ ಇದುವರೆಗೂ ರಸ್ತೆ ಕೆಲಸ ಸಂಪೂರ್ಣಗೊಂಡಿಲ್ಲ. ಈಗಾಗಲೇ ಮುಂಗಾರು ಮಳೆ ಆರಂಭಗೊಂಡಿದ್ದು ಅರ್ಧಕ್ಕೆ ನಿಂತಿರುವ ರಸ್ತೆಯು ಕೆಸರು ಗದ್ದೆಯಂತಾಗಿದೆ. ರಸ್ತೆ ತುಂಬ ಬಿದ್ದಿರುವ ತಗ್ಗು ಗುಂಡುಗಳಿಂದಾಗಿ ವಾಹನ ಸವಾರರು ಹಾಗೂ ದಾರಿ ಹೋಕರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ದುರಸ್ತಿ ನಿರ್ಮಾಣವಾಗಿದೆ. ಗಬ್ಬೂರು ಹೋಬಳಿಯ ಹೊನ್ನಟಗಿ ಗ್ರಾಮದಿಂದ 3.5 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಬೇಕಂತ ಹೇಳಿ ಆಗಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂತ ನಾವು ಎಮ್ಮೆಲಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಶಿವಣ್ಣ ನಾಯ್ಕ ಇದ್ದಂಥ ಸಂದರ್ಭದಲ್ಲಿ ಗಬ್ಬೂರಿನಿಂದ 10 ಕಿಲೋಮೀಟರ್ವರೆಗೂ ಡಾಂಬರೀಕರಣ ಮಾಡಬೇಕಂತ ಹೇಳಿ ಅವಾಗ ಅನುಮೋದನೆ ಮಾಡಿದರು. ಅದೇ ರೀತಿ ಗಬ್ಬೂರಿನಿಂದ ಖಾನಾಪುರ ಕ್ರಾಸ್ವರೆಗೂ ಡಾಂಬರೀಕರಣ ಆಯಿತು. ಒಂದು ಮೊದಲನೇ ಹಂತದ್ದು. ಎರಡನೇ ಹಂತದ್ದು ಖಾನಾಪುರ ಕ್ರಾಸ್ನಿಂದ ಹೊನ್ನಟಗಿವರೆಗೂ ಡಾಂಬರೀಕರಣ ಆಯಿತು. ಮೂರನೇ ಹಂತದ್ದು ಈಗ ಮಾನವಿ ಮೂಲದ ಎಂ ಈರಣ್ಣವ್ರ ಮಗ ಪ್ರವೀಣ್ ಕುಮಾರ್ ಅಂತೇಳಿ ಅವರಿಗೆ ಹೊನ್ನಟಗಿಲಿಂದ 3.5 ಕಿಲೋಮೀಟರ್ ಡಾಂಬರೀಕರಣ ಮಾಡಬೇಕಂತೇಳಿ 31/5/2025 ಅಗ್ರಿಮೆಂಟ್ ಆಗ್ಯದ. ಅವ್ರಿಗೆ ದಯವಿಟ್ಟು ಇದು ನೋಡ್ಬೇಕು. ತಾವು 31/5/2025 ಅಗ್ರಿಮೆಂಟ್ ಆಗ್ಯದ. ಇನ್ನಿದುವರೆಗಾದ್ರೂ ಕಾಮಗಾರಿ ಏನಾಗಿದೆ ಅಂತಂದ್ರೆ ಇನ್ನು 1 ವರ್ಷ ಆದ್ರೆ ಸಹ ಆ ಕಾಮಗಾರಿ ಮುಗಿಯುವಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ಜಲ್ಲಿಗಂಟಿಗಳು ಹಾಕಿಬಿಟ್ರ, ಬೇಗಟ್ಟಿ ಜಲ್ಲಗಂಟಿಗಳು ಹಾಕ್ಯಾರ. ದಿನನಿತ್ಯ 100 ಅಲ್ಲಿ ವಾಹನ ಸವಾರರು ತಿರುಗಾಡಕತ್ತಾರ. ಮೊನ್ನೆ ಪಿಟಿಕೆ ಸೊಬ್ಬರು ಕೊಟ್ಟಿದ್ರು. ಸರ್ಕಾರ ಏನಾಗ್ಬಿಟ್ಟಿದಪ್ಪ ಅಂತಂದ್ರೆ ಈ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ, ಅವರೊಂದು ಕೆಟ್ಟ ನಡೆ ಅಂತ ಹೇಳಿ ನಾನು ಈ ಸುದ್ದಿಗೋಷ್ಠಿ ಮೂಲಕ ನಾನು ಖಂಡಿಸ್ತೀನಿ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡಿದರು. ಈ ಅಧಿಕಾರಿಗಳ ಒಂದು ವಿಳಂಬತನದಿಂದ ರಸ್ತೆ ಇನ್ನೂ ಹಾಗೆ ಉಳಿದ ಡಾಂಬರೀಕರಣ ಆಗಿಲ್ಲ. ಆ ರಸ್ತೆ ಮೇಲೆ ಜಲ್ಲಿಕಟ್ಟೆ ಹಾಕ್ಯಾರ. ದಿನನಿತ್ಯ ವಾಹನ ಸವಾರರು ಅಲ್ಲಿ ಒಂದು ಅಲೆದಾಡುವಂತ ಪರಿಸ್ಥಿತಿ ಆಗ್ಯದ. ಹಾಗೂ ಅದೇ ರೀತಿಯಾಗಿ ಇವತ್ತಿನಿಂದ ಇಡೀ ರಾಜ್ಯದಂತ ಶಾಲೆಗಳು ಸಹ ಪ್ರಾರಂಭ ಆಗ್ಯಾವ. ಈಗ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹರಿದಾಡ್ತಾರೆ. ಮತ್ತೆ ಮುಂಗಾರು ಈಗ ಮಳೆ ಸಹ ಆರಂಭ ಆಯ್ತು. ಈಗ ಈ ಮಳೆಗಾಲದಲ್ಲಿ ಈಗ ಅಲ್ಲಿ ಡಾಂಬರೀಕರಣ ಮಾಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಅದೊಂದು ಕಳಪೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆದ್ರಿಂದ ಈ ಸುದ್ದಿಗೋಷ್ಠಿ ಮೂಲಕ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ಕೂಡಲೇ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ 3.5 ಕಿಲೋಮೀಟರ್ ಅನ್ನ ಕೂಡಲೇ ಡಾಂಬರೀಕರಣ ಮಾಡಿಸಿ ನೆಮ್ಮದಿಯಾಗಿ ಸಾರ್ವಜನಿಕ ನೆಮ್ಮದಿಯಾಗಿ ತಿರುಗಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸುದ್ದಿಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಹಾಗೂ ಈ ಕಾಮಗಾರಿ ವಿಳಂಬ ಮಾಡುತ್ತಿರುವ ಲೋಕೋಪಯೋಗಿ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಬನಪ್ಪ ಬಳೆ ಹಾಗೂ ಸೆಕ್ಷನ್ ಆಫೀಸರ್ ಲಿಂಗನಂದ ಬಳೆ ಅಂತೇಳಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮತ್ತು ಇವು ಲೈಸೆನ್ಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕಂತೇಳಿ ಈ ಸುದ್ದಿಗೋಷ್ಠಿ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಸುದ್ದಿಗೋಷ್ಠಿ ಉದ್ದೇಶಿಸಿದ ರಾಜಣ್ಣ ನಾಯ್ಕ 3.5 ಕಿಲೋಮೀಟರ್ ಒಂದು ರಸ್ತೆಯನ್ನು ಸುಧಾರಣೆಗಾಗಿ 5 ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ಕೂಡ ಇಲ್ಲಿಗೂ ಕಾಮಗಾರಿ ನಮ್ಮ ಇವರು ಶಾಂತಕುಮಾರ್ ಹೇಳಿದಂಗೆ ನಾವು ಇವತ್ತು ಪತ್ರಿಕೆ ಒಂದು ಗೋಷ್ಠಿ ಮಾಡಲು ಉದ್ದೇಶಿಸಿದ್ದೆ. ಮೆಡಿಕಲ್ ಎಮರ್ಜೆನ್ಸಿ ನೆಪ ಹೇಳಿ QR ಕೋಡ್ ಸ್ಕ್ಯಾನ್ ಮೂಲಕ ಹಣ ವರ್ಗಾವಣೆ ಮಾಡಿಕೊಂಡ ಅಪರಿಚಿತರು ಬಳಿಕ ಅಂಗಡಿ ಮಾಲೀಕರ ಬ್ಯಾಂಕ್ ಖಾತೆಗಳನ್ನು ಸೈಬರ್ ಕ್ರೈಮ್ ಹೆಸರಿನಲ್ಲಿ ಫ್ರಿಡ್ಜ್ ಮಾಡಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅರೆಕೇರಾ ನಿವಾಸಿ ಶರಣಬಸವ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 25ರಂದು ತಾಲೂಕಿನ ಗ್ರಾಮವೊಂದರಲ್ಲಿ CHC ಕೇಂದ್ರ ನಡೆಸುತ್ತಿರುವ ನರೇಂದ್ರ ಅವರ ಅಂಗಡಿಗೆ ಬಂದ 2 ವ್ಯಕ್ತಿಗಳು ವೈದ್ಯಕೀಯ ತುರ್ತು ಪರಿಸ್ಥಿತಿ ಇದೆ ಎಂದು ನಂಬಿಸಿ ಫೋನ್ಪೇ ಮೂಲಕ ತಾಳ 20,400 ಒಟ್ಟು 40,800 ಹಣವನ್ನು ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡು ನಗದು ಪಡೆದಿದ್ದಾರೆ ಎಂದು ತಿಳಿಸಿದರು.
ಆದರೆ ಹಣ ಜಮಾ ಆದ ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಅವರ ಬ್ಯಾಂಕ್ ಖಾತೆಯನ್ನು ಸೈಬರ್ ಪೊಲೀಸರು ಫ್ರೀಜ್ ಮಾಡಿದ್ದಾರೆ ಎಂದು ದೂರಿದರು. ಇದೇ ರೀತಿಯಲ್ಲಿ ಅರಕೆರೆ ಪಟ್ಟಣದ ಎಸ್ಎಸ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಹಾಗೂ ಸಿಎಸ್ಸಿ ಕೇಂದ್ರದ ಮಾಲೀಕ ಮಹಂತೇಶ 24 ಅವರಿಗೂ ವಂಚನೆ ನಡೆದಿದೆ. ಮೆಡಿಕಲ್ ಎಮರ್ಜೆನ್ಸಿ ನೆಪದಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ನನಗೆ ಫೋನ್ ಪೇ ಮಾಡ್ತೀನಿ, ನನಗೆ ಹಣ ಬೇಕಾಗಿದೆ, ಮೆಡಿಕಲ್ ಎಮರ್ಜೆನ್ಸಿ ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಅಡ್ಮಿಟ್ ಮಾಡಿದ್ವಿ, ತುಂಬ ಅವಶ್ಯಕತೆ ಇದೆ, 20,000 ರೂಪಾಯಿ ಟೋಟಲ್ ಒಂದು 70,000ವರೆಗೆ ತಂದೆ ಮಗ ಅಮೌಂಟ್ ಫೋನ್ ಪೇ ಮಾಡಿ ಆ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ 9:09ವರೆಗೆ. ಮತ್ತೆ ಅರಕೆರೆಯಲ್ಲಿ ಬಂದ್ಬಿಟ್ಟು 10:10ವರೆಗೆ ಬಂದಿರ್ತಾರೆ ಸರ್. ಅರಕೆರೆಯಲ್ಲಿ ಬಂದು ಇನ್ನೊಂದು ಅಂಗಡಿ ವಿಸಿಟ್ ಮಾಡಿ, ಮಾದೇಶ್ವರ ಅಂಗಡಿ ವಿಸಿಟ್ ಮಾಡಿ, CSI ವಿಸಿಟ್ ಮಾಡಿ 28,000 ರೂಪಾಯಿ ಫೋನ್ ಪೇ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ನಮ್ಮ ಶಾಪ್ನಲ್ಲಿ ಬಂದು 1,53,000 ರೂಪಾಯಿ ಫೋನ್ ಪೇ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅರಕೆರೆ ಸರ್, ವಿಶ್ವನಾಥ ATM ಬ್ರಾಂಚ್ ಅಂತೇಳಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆಮೇಲೆ ಮಧ್ಯಾಹ್ನದಲ್ಲಿ ಮತ್ತೆ ಅವರು ಫೋನ್ ಮಾಡ್ತಿರ್ತಾರೆ, ನಮ್ಮದು ಅಮೌಂಟ್ ಹಿಂಗೆ ವಾಪಸ್ ಹೋಗಿದೆ, ಕುರಿ ವ್ಯಾಪಾರ ನಾವು ಕುರಿ ಅಮೌಂಟ್ ಹಿಂಗೆ ಹಾಕಿದ್ವಿ, ವಾಪಸ್ ಕೊಡಿ ಅಂತೇಳಿ ಅಮೌಂಟ್ ಕೇಳ್ತಾರೆ ಸರ್. ಫೋನ್ ಮಾಡಿ ನನಗೆ ಅಪರಿಚಿತರು, ಅವ್ರು ಈ ರೆಕಾರ್ಡಿಂಗ್ ಇದೆ ಸರ್. ಅವ್ರು ಕೇಳಿದಾಗ ನಮ್ದಿಲ್ಲ, ಈ ಥರ ಫೋನ್ ಪೇ ಮಾಡಿದ್ರು ಅಮೌಂಟ್ ತೊಗೊಂಡಿದ್ದು ಹೋಗಿದ್ದಾರೆ, ನಮ್ಮ ಹತ್ರ ಎಲ್ಲ ಪ್ರೂಫ್ ಇದಾವೆ ಅಂತ ಹೇಳಿದ್ರು ಸರ್. ಮತ್ತು ರಾತ್ರಿ ಫೋನ್ ಮಾಡಿಬಿಟ್ಟು ಸೈಬರ್ ಕ್ರೈಮ್ ನಾವು ಅಮೌಂಟ್ ನಿಮ್ಮ ಹತ್ರ ಬಂದಿದೆ, ಹೆಂಗೆ ಬಂದ್ರೆ ಹೆಂಗಿಲ್ಲ, ನಮ್ಮ ಹತ್ರ CC ಕ್ಯಾಮ್ರಾ ಎಲ್ಲ ಇದೆ ಸರ್, ನಮ್ಮ ಊರು ಅರಕೆರೆ, ಈ ಥರ ಇಬ್ಬರು ಅಪರಿಚಿತ ಬಂದರು, ಈ ಥರ ಎಲ್ಲ ಬಂದು ತೊಗೊಂಡೋಗಿರೋ ಸರ್, ಕ್ಯಾಶ್ ತೊಗೊಂಡೋಗ್ಬಿಟ್ರೆ ಸರ್ ಅಂತಂದ್ವಿ. ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗ್ತಂದ್ರೆ ಆಯ್ತು, ನಿಮ್ಗೆ ಯಾವುದೇ ಸಂಪೂರ್ಣ ಸಹಕಾರ ಮಾಡ್ತೀವಿ ಸರ್, ನಾವು ಬಂದಿರ್ತೀವಿ, ಯಾವಾಗ ಬರ್ತೀವಿ ಅಂತ ಎಲ್ಲಾದರೂ ಬಿತ್ತು ರೆಕಾರ್ಡಿಂಗ್ ಇದೆ ಸರ್. ಬರ್ತೀವಿ. ಬೆಳಿಗ್ಗೆ ನಾವೇನು ಮಾಡಿ ಅಮೌಂಟ್ ನಮ್ಮದು ಅಮೌಂಟ್ ಏನಾಗಿದೆ ಈಗ ನಾವು ಏನು ಹಾಕಿಟ್ಟು ಅಮೌಂಟ್ ಸಾಯಂಕಾಲ ಅಮೌಂಟ್ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಸರ್. ಸಾಯಂಕಾಲದಲ್ಲಿ ಅಮೌಂಟ್ ಅವ್ರು ಎಷ್ಟು ಹಾಕಿದ್ರೆ 1,50,000 ಕಮ್ಮಿ ಆಗಿದ್ದು ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ. ಇವ್ರು ಎಷ್ಟು ಹಾಕಿದ್ರೆ ಅಷ್ಟು ಅಮೌಂಟ್ ದುಡ್ಡಿಲ್ಲ. ಟೋಟಲ್ 2,51,000 ರೂಪಾಯಿ ಮಾಡಿದೆ. 45 ನಿಮಿಷದಲ್ಲಿ 2,51,000 ರೂಪಾಯಿ ಫೋನ್ ಪೇ ಮಾಡಿ ಹಣ ತೆಗೆದುಕೊಂಡಿರ್ತಾರೆ. ಬಟ್ ನಮ್ಮ ಅಮೌಂಟಿನಲ್ಲಿ ಕಟ್ಟಾಗಿರ್ತದೆ ಸಾಯಂಕಾಲ. ಇವಾಗ ನಾವೇನು ಮಾಡ್ತೀವಿ, ಬೆಳಿಗ್ಗೆನೇ ಇದು ದೇವ್ರ ಸ್ಟೇಷನ್ಗೆ ಹೋಗ್ಬೇಕಂತ ಬೆಳಿಗ್ಗೆನೇ ನಮ್ಮ ಶಾಪಿಗೆ ಹೋಗಿ ನಮ್ಮ ಶಾಪಿನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಯಾವ ಥರ ಏನು ತಗೊಂಡು ದೇವ್ರ ಸ್ಟೇಷನ್ಗೆ ಹೋಗ್ಬೇಕಂತ ನಾವು ರೆಡಿ ಇರ್ತೀವಿ. ಅವಾಗ ಇಮಿಡಿಯೇಟ್ಲಿ ಸೈಬರ್ ಫೋನ್ ಮಾಡಿದ್ರು, ಎಲ್ಲಿದೆಯಪ್ಪ ಅಂಗಡಿ ಇದೆ ಅಂತಂದರೆ ಇಮಿಡಿಯೇಟ್ ಬಂದ್ಬಿಟ್ರು, ನಮ್ಮ ಶಾಪಿಗೆ ಬಂದರು, ಬಂದು ವಿಸಿಟ್ ಮಾಡಿದ್ರು. CC ಕ್ಯಾಮ್ರಾ ಎಲ್ಲ ಫುಟೇಜು, KSRT ಬಸ್ ಸ್ಟ್ಯಾಂಡು, SBI ಬ್ಯಾಂಕ್ ಇದು ನಮ್ಮ ಶಾಪ್ಗಳದ್ದು CC ಕ್ಯಾಮ್ರಾ ಎಲ್ಲ ಫುಟೇಜ್ ಹೋಗ್ತಾರೆ. ಮ್ಯಾನೇಜರ್ ಹತ್ರ ಹೋದಾಗ ನಮ್ಮ ಅಂಗಡಿ ಶಾಪ್ ಇದ್ರಿ ಬ್ಯಾಂಕು, ಅವ್ರು ಕೇಳ್ತಾ ಇದ್ದೀವಿ ಸೈಬರ್ ಅಂತಂದ್ರೆ ಸೈಬರ್ ನಿಮ್ಮ ID ಕಾರ್ಡ್ ಕೊಡಿ, ಆಧಾರ್ ಫುಟೇಜ್ ಕೊಡ್ತೀವಿ. ನಮ್ಮ ID ಕಾರ್ಡ್ ಕೇಳಿದ ತಕ್ಷಣ ಇಲ್ಲ, ಒಂದು ವೈಟ್ ಪೇಪರ್ ಲೆಟರ್ ಬರ್ಕೊಡಿ, CC ಕ್ಯಾಮ್ರಾ ಕೊಡ್ತೀವಿ ಅಂದರೆ ಹಂಗೆ ಇಬ್ಬರು ಓಡೇ ಬಂದಿದೆ ಸರ್. ರವಿರಾಜ್ ಅನ್ನೋರು ಮತ್ತು ಚೌಧರಿ ಅನ್ನೋರು. ಆ ಚೌಧರಿ ಅನ್ನೋ ಕಾರಲ್ಲಿ, ವೈಟ್ ಕಾರಲ್ಲಿ, ETS ಕಾರಲ್ಲಿ ಬಂದಿದ್ದಾರೆ ಸರ್. ಈ CC ಕ್ಯಾಮ್ರಾ ಕೇಳಿದ್ದು ಅದು ID ಪ್ರೂಫ್ ಕೇಳಿದ ತಕ್ಷಣ ಇಬ್ಬರು ಒಳಗಡೆ ಬಂದ್ದಾರೆ. ಆಮೇಲೆ ಸಂಪಾದಕರು ನಮ್ಮ ಸುರೇಶ್ ಮಾಸ್ಟರ್ ಅವರೆಲ್ಲ ಬಂದಿದ್ದಾರೆ ಸರ್ ಊರಲ್ಲಿ. ಕೇರಳದ ಮಾಜಿ ಮುಖ್ಯಮಂತ್ರಿ ಕಾಮ್ರೇಡ್ ಪಿನರಾಯಿ ವಿಜಯನ್ ಅವರ ನಿವಾಸದ ಮೇಲಿನ ಇಡಿ ದಾಳಿಯನ್ನು ವಿರೋಧಿಸಿ ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ CPIM ರಾಯಚೂರು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ ಹತ್ತಿರ ಪ್ರತಿಭಟನೆ ನಡೆಸಿ ಖಂಡಿಸಲಾಯಿತು. ಕೇರಳದ ಮಾಜಿ ಮುಖ್ಯಮಂತ್ರಿ ಮತ್ತು CPIM ಪೋಲಿಟ್ ನಾನಾ ಬ್ಯೂರೋ ಸದಸ್ಯ ಪಿನರಾಯಿ ವಿಜಯನ್ ಅವರ ನಿವಾಸದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನಡೆಸಿದ ದಾಳಿಯನ್ನು CPIM ತೀವ್ರವಾಗಿ ಪ್ರತಿಭಟಿಸಿದೆ. ಅದನ್ನು ದೆಹಲಿಯಲ್ಲಿ ಇಡಿ ಕಚೇರಿ ಮುಂದೆ ಖಂಡಿಸಿ ಪ್ರತಿಭಟನೆ ನಡೆಸಿದವರನ್ನು ದಿಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದರು. ಬಂಧನಕ್ಕೊಳಗಾದವರಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಕಾಮ್ರೇಡ್ MA ಬೇಬಿ, ಹಿರಿಯ ನಾಯಕಿ ಬೃಂದಾ ಕರಟ್, ಪೋಲಿಟ್ ಬ್ಯೂರೋ ಸದಸ್ಯರಾದ ಅಶೋಕ್ ದವಳೆ, ಮರಿಯಂ ದವಳೆ ಮತ್ತು ವಿಜ್ಜು ಕೃಷ್ಣನ್, ಕೇಂದ್ರ ಸಮಿತಿ ಸದಸ್ಯರಾದ ವಿಕ್ರಮ್ ಸಿಂಗ್ ಮತ್ತು ದೆಹಲಿ ರಾಜ್ಯ ಕಾರ್ಯದರ್ಶಿ ಪ್ರತಿನಿತ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನದಿನಕ್ಕೆ ಇವತ್ತು ಹೆಚ್ಚಳ ಆಗ್ತಾ ಇದ್ದು, ಅದೇ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಇವತ್ತು ನಿರುದ್ಯೋಗ ಸಮಸ್ಯೆಗಳನ್ನು ಕೂಡ ಇವತ್ತು ಬೃಹತ್ತಾಕಾರವಾಗಿ ಇವತ್ತು ಬೆಳೀತಾ ಇದೆ. ಈ ಎಲ್ಲ ಸಮಸ್ಯೆಗಳಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಇವತ್ತು ತಿರುಗಿ ಬೀಳುವಂಥ ಒಂದು ಸೂಚನೆಗಳು ಇವತ್ತೇನಂತಂದರೆ ದೊಡ್ಡ ರೀತಿಯಲ್ಲಿ ಇವತ್ತು ಪ್ರತಿರೋಧಗಳು ಜನರ ಮಧ್ಯೆ ಬರ್ತಾ ಇದೆ. ಇಂಥ ಒಂದು ಜನಪರವಾದಂಥ ನೀತಿಗಳ ವಿರುದ್ಧ ಜನರು ರೊಚ್ಚಿಗೆ ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆ ಹೇಳಬಾರ್ದು ಅಂತೇಳಿ ಇವತ್ತು ಕೇರಳದ ಪಿಣರಾಯಿ ವಿಜಯನ್, ಕೇರಳ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರ ಮನೆಯ ಮೇಲೆ ಇವತ್ತೇನಂತಂದರೆ ರಾಜಕೀಯ ಉದ್ದೇಶಪೂರ್ವಕವಾಗಿ ಇವತ್ತೇನಂತಂದರೆ ಕೇಂದ್ರ ಸರ್ಕಾರ ಇಡೀ ದಾಳಿ ಮಾಡುವ ಮೂಲಕ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರಗತಿಪರ, ರೈತಪರ, ಕಾರ್ಮಿಕರ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು CPIM ಪಕ್ಷ.
ಅಂತ ಒಂದು ಪಕ್ಷದ ಒಂದು ದಾಳಿಯನ್ನು ಇವತ್ತು ಅವರ ಮೇಲೆ ದಾಳಿ ಮಾಡುವ ಮೂಲಕ ಇಡೀ ದೇಶದಲ್ಲಿ ಒಂದು ಪಕ್ಷಕ್ಕೆ ಒಂದು ಕುಗ್ಗುವಂಥ ಒಂದು ರೀತಿಯಲ್ಲಿ ಇವತ್ತು ಮಾಡಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥ BJP ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ಇಡೀ ದೇಶಾದ್ಯಂತ CPM ಪಕ್ಷ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಜನಸಾಮಾನ್ಯರು ಇವತ್ತು ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೂಲಕ ಇವತ್ತು ನರಳುತ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡುವ ಬಿಟ್ಟು ಇವತ್ತು ಈ ದೇಶದಲ್ಲಿ CBI ಮತ್ತು EDಯನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಇವತ್ತು ಜನಸಾಮಾನ್ಯರ ಕಷ್ಟಗಳನ್ನು ಇವತ್ತು ಮರೆಮಾಚಲಿಕ್ಕೆ ನೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಅತ್ಯಂತ ಏಡಿತನದ ನೀತಿಯಾಗಿದೆ. ಇಂಥ CBI ಮತ್ತು ದಾಳಿಗಳ ಮೂಲಕ ನಾವು ಇವತ್ತೇನಂತಂದರೆ ಈ ರೀತಿಯ ಚಳುವಳಿಗಳನ್ನು ಮುರಿಯಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಈ ಪ್ರತಿಭಟನೆಯ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಗೀತ ನೃತ್ಯೋತ್ಸವ 2026 ಹಾಗೂ ರಂಗಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಶನಿವಾರ ಸಂಜೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮಸ್ಕಾರ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಗೀತ ನೃತ್ಯೋತ್ಸವ 2026 ಹಾಗೂ ರಂಗಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಶನಿವಾರ ಸಂಜೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂಸ್ಥಾಪಕ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಬಸನಗೌಡ ದದ್ದಲ್ ಅಧ್ಯಕ್ಷರು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಜ್ಯೋತಿ ಬೆಳೆಸುವವರು ಎಂ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ರಾಯಚೂರು. ಶ್ರೀ ರಾಜಾ ಶ್ರೀನಿವಾಸ್ ಅಧ್ಯಕ್ಷರು ರುಸ್ಮಾ ಹಾಗೂ ನಿಕಟಪೂರ್ವ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು. ಶ್ರೀಮತಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಬೆಂಗಳೂರು. ಶ್ರೀ ವೀರನಗೌಡ ಪಾಟೀಲ್ ಲೆಕ್ಕಿಯಾಳ್ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆ. ಶ್ರೀಮತಿ ಉತ್ತರಾದೇವಿ ಮಠಪತಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು. ಶ್ರೀ ಶರಣಪ್ಪ ಪಟ್ಟೆಲ್ ಕಾರ್ಯನಿರ್ವಾಹಕ ನಿರ್ದೇಶಕರು ಕ್ಯಾಸ್ಟೆಕ್ ಶಕ್ತಿನಗರ. ಜೆ ಸತ್ಯನಾಥ್ ನಿವೃತ್ತ ನೌಕರರು RTPS ಶಕ್ತಿನಗರ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆ ಉದಯ್ ಭಾಸ್ಕರ್ ನಾಯಕ್ ಪಂಚಮುಖಿ ಆಟೋಮೋಟಿವ್ಸ್ ರಾಯಚೂರು. ಶ್ರೀಮತಿ ಮಂಜುಳಾ ಅವಧೂತ್ ವಾರ್ಡನ್ ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು. ಶ್ರೀ ಬಿ ಗೋವಿಂದ್ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಶ್ರೀ ಎಂ ಪವನ್ ಕುಮಾರ್ ಮಾಜಿ ಸದಸ್ಯರು ರಾಯಚೂರು ಮಹಾನಗರ ಪಾಲಿಕೆ. KC ಅಯ್ಯಣ್ಣ ಬಡವಾಟಿ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಲ್ಯಾಣ ಕರ್ನಾಟಕ ವಿಭಾಗ ರಾಯಚೂರು. ಶ್ರೀ ಯು ಗೋವಿಂದ ರೆಡ್ಡಿ ಮಾಜಿ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಶ್ರೀ ಪಿ ಶ್ರೀನಿವಾಸ ರೆಡ್ಡಿ BJP ಯುವ ಮುಖಂಡರು ಜಲಾಲ್ ನಗರ್ ರಾಯಚೂರು. ಶ್ರೀ ಜಿ ವಿಜಯರಾಜ್ ರೆಡ್ಡಿ ಕಾಂಗ್ರೆಸ್ ಯುವ ಮುಖಂಡರು ಜಲಾಲ್ ನಗರ್ ರಾಯಚೂರು. ಡಿ ವೆಂಕಟೇಶ್ ರೆಡ್ಡಿ ಕಾಂಗ್ರೆಸ್ ಯುವ ಮುಖಂಡರು ವಾರ್ಡ್ ನಂಬರ್ 23 ಮಡಿಪೇಟ್ ರಾಯಚೂರು. ಅಂಗಡಿ ತಿಮ್ಮಾರೆಡ್ಡಿ ಕಾಂಗ್ರೆಸ್ ಮುಖಂಡರು ರಾಯಚೂರು. ಕರಿಯಪ್ಪ ನಾಯಕ್ BJP ಯುವ ಮುಖಂಡರು ರಾಯಚೂರು. YN ವೀರೇಂದ್ರ ಪ್ರಕಾಶ್ JDS ಯುವ ಮುಖಂಡರು ಜಲಾಲ್ ನಗರ್ ರಾಯಚೂರು. ಶಿವಾನಂದ್ ಬಂಕೊಳ್ಳಿ ರಾಯಲಸೀಮಾ ತಾಡಪತ್ರಿ ರಾಯಚೂರು. ಜೆ ರಮೇಶ್ ಮೂಡದಿನ್ನಿ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ರಾಯಚೂರು ಗ್ರಾಮೀಣ. ಜಿ ನರಸಿಂಹ ಅಧ್ಯಕ್ಷರು ಕಲಾದೇವಿ ಕಲಾ ಬಳಗ ಹವ್ಯಾಸಿ ನಾಟ್ಯ ಸಂಘ ಚಿಕ್ಸೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ: ಶ್ರೀಮತಿ ಸರಿತಾ ಮಹೇಶ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ, ಶ್ರೀ ಜಿಂದಪ್ಪ ಅಸ್ಕಿಯಾಳ್ ಸುಗಮ ಸಂಗೀತ ಗಾಯನ, ಕುಮಾರಿ ಮರಿಯಮ್ಮ ಚೂಡಿ ಜಾನಪದ ಜಾಗೃತಿ ಹಾಡು, ಶ್ರೀ ಚಿದಾನಂದ ನುಲಿ ವಚನ ಸಂಗೀತ ಗಾಯನ, ಶ್ರೀ ವಿಜಯರಾವ್ ದಿನ್ನಿ ಸುಗಮ ಸಂಗೀತ ಗಾಯನ, ಜೋಸಫ್ ಆಶಾಪುರ್ ರಂಗಗೀತೆಗಳ ಗಾಯನ, ವೀರೇಂದ್ರ ಕುಮಾರ್ ಕೋಡಿ ದಾಸವಾಣ ಸಂಗೀತ ಗಾಯನ, ಎಂ ನರೇಂದ್ರ ಕುಮಾರ್ ರಾಯಚೂರು ಭಕ್ತಿಗೀತೆ ಸಂಗೀತ ಗಾಯನ, ಕುಮಾರಿ ಬಿ ಹಿಮಾನಿ